ಗಾರ್ಡನಿಂಗ್ಗೆ ಸ್ವಾಗತ. ನಾನಿವತ್ತು ಪಾಟ್ಗಳಲ್ಲಿ ನಾವು ಹೇಗೆ ಟೊಮೊಟೊ ಗಿಡವನ್ನು ಬೆಳೆದು ತುಂಬ ಟೊಮೊಟೊ ಹೇಗೆ ಪಡಿಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ, ಈ ಥರ ಹಣ್ಣಾಗಿರೋ ಟೊಮೊಟೊನ ತಗೊಂಡು ಅದನ್ನು ಚಾಕಲ್ಲಿ ಕಟ್ ಮಾಡಬೇಕು. ಹೀಗೆ ಕಟ್ ಮಾಡಿದಾಗ ಇಲ್ಲಿ ಬೀಜಗಳಿದೆ ನೋಡಿ, ಇದನ್ನ ಹೀಗೆ ಮಣ್ಣಲ್ಲಿ ಇಟ್ಬಿಡ್ಬೇಕು. ಮಣ್ಣಲ್ಲಿ ಈ ತರ ಇಟ್ಟು ಮಣ್ಣು ಹಾಕ್ಬಿಡ್ಬೇಕು ಅದ್ರ ಮೇಲೆ ಸ್ವಲ್ಪ ಲೈಟಾಗಿ. ಈ ರೀತಿ ಮಾಡಿದಾಗ ಅದು ಒಂದು ವಾರದಲ್ಲಿ ಚಿಕ್ಕ ಚಿಕ್ಕ ಸಸಿಗಳು ಬರುತ್ತೆ ನೋಡಿ. ಇಲ್ಲಿ 15 ದಿನಕ್ಕೆ ಆಫ್ಟರ್ 15 days ಆ ಬೀಜಗಳೆಲ್ಲ ಮೊಳಕೆ ಆಗಿ ಪುಟ್ಟ ಪುಟ್ಟ ಸಸಿಗಳಾಗಿ ಹೀಗೆ ಗೊಂಚಲಾಗಿ ಈ ತರ ನೋಡಿ ಇಷ್ಟು ಸಸಿಗಳು ಬರುತ್ತೆ. ಒಂದು 10-15 ಸಸಿ ಇದೆ ಇಲ್ಲಿ ನೋಡಿ. ಇಲ್ಲಿ ಈಗ ಇದನ್ನ ಏನ್ ಮಾಡ್ಬೇಕು ಅಂದ್ರೆ, ಈ ಸಸಿಗಳನ್ನ ತೆಗೆದು ಇಲ್ಲೇ ಹೀಗೆ ಬಿಟ್ರೆ ಜಾಸ್ತಿ ಟೊಮೊಟೊ ಬರಲ್ಲ. ಈ ಸಸಿಗಳನ್ನೆಲ್ಲ ತೆಗೆದು ಅದನ್ನ ಬೇರೆ ಬೇರೆ ಪಾಟ್ಗಳಲ್ಲಿ ಹೀಗೆ ನಾಟಿ ಮಾಡ್ಬೇಕು. ಈ ತರ ಇಲ್ಲಿ ಇದೆಷ್ಟು ದಿನದ್ದು? ಇದಕ್ಕೆ ಒಂದು 20 ದಿನ ಆಗಿದೆ. ಇದಕ್ಕೆ ಇಲ್ಲಿ ಮತ್ತೆ ಅಲ್ಲಿ ಈ ರೀತಿ ನಾವು ಬೇರೆ ಬೇರೆ ಕಡೆ ಅದನ್ನ ನಾಟಿ ಮಾಡಬೇಕು. ಬೇರೆ ಬೇರೆ ಪಾಟಲ್ಲಿ ನೆಟ್ಟಿದ ಮೇಲೆ ಅದು 2.5-3 ತಿಂಗಳಲ್ಲಿ ಹೂ ಬಿಟ್ಟು ಕಾಯಿ ಆಗುತ್ತೆ ನೋಡಿ. ಇಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ, ಗೊಂಚಲು ಕಾಯಿ ಬಿಟ್ಟಿದೆ. ಒಂದೊಂದು ಗಿಡನು, ಅದೊಂದು ಗಿಡ, ಇದೊಂದು ಗಿಡ. ಇಲ್ಲಿ ಆಗ್ಲೇ ಹಣ್ಣಾಗೋಗಿದೆ ಇದರಲ್ಲಿ ಗಿಡದಲ್ಲಿ. ಮತ್ತೆ ಇಲ್ಲೊಂದು ಗಿಡ 2-3 ದಿನಕ್ಕೆ ಇದು ಹಣ್ಣಾಗುತ್ತೆ. ಈಗ ನಾನು ಕೆಲವು ಹಣ್ಣಾಗಿರೋದನ್ನ ಬಿಡಿಸ್ಕೊಳ್ತೀನಿ. ಈ ಟೊಮೊಟೊ ಗಿಡ ಉದ್ದಕ್ಕೆ ಬೆಳೆಯುತ್ತೆ. ಇದಕ್ಕೆ ಕಾಯಿ ಬಿಟ್ಟಾಗ ಬಾರಕ್ಕೆ ಬಗ್ಬಿಡುತ್ತೆ ಕೆಳಗಡೆಗೆ. ಅದಕ್ಕೆ ಈ ತರ ಕಡ್ಡಿಗಳನ್ನ ನೆಟ್ಟು, ಅದಕ್ಕೆ ಸಪೋರ್ಟಿವ್ ಆಗಿ ಕಡ್ಡಿಗಳನ್ನ ನೆಟ್ಟು ದಾರ ಕಟ್ಟಿ ಅದನ್ನ ಸಪೋರ್ಟಿವ್ ಆಗಿ ಬೆಳೆಸೋದು. ಆವಾಗ ಅದು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಇದು ಒಂದು ಟೊಮೊಟೊ ಗಿಡ, ಇದರಲ್ಲಿ ಇಷ್ಟೊಂದು ಕಾಯಿ ಇದೆ, ಒಂದು ಹಣ್ಣಾಗಿದೆ ಇದರಲ್ಲಿ. ಮತ್ತೆ ಇಲ್ಲೊಂದು ಗಿಡ ಇದೆ, ಇದರಲ್ಲೂ ಹಣ್ಣಾಗ್ತಾ ಇದೆ. ನೋಡಿ, ಈ ಒಂದು ಗಿಡದಲ್ಲಿ ಕಾಯಿ ತುಂಬಾ ದಪ್ಪ ಆಗಿದೆ. ಇದು ಹಣ್ಣಾಗಕ್ಕೆ ಇನ್ನೂ ಟೈಮ್ ಬೇಕು, ಇನ್ನೊಂದು 3-4 ದಿನ ಬೇಕು. ಸಣ್ಣ ಸಣ್ಣ ಕಾಯಿಗಳು ಕೂಡ ತುಂಬಾ ಇದೆ ಇದರಲ್ಲಿ. ಇವತ್ತು ಇಷ್ಟು ಹಣ್ಣುಗಳು ಸಿಕ್ತು ಪಾಟಲ್ಲಿ. ಹೀಗೆ ನಾವು ಟೊಮೊಟೊ ಹಣ್ಣುಗಳನ್ನ ಪಾಟಲ್ಲಿ ಬೆಳೆದು ಟೆರೇಸ್ ಗಾರ್ಡನಿಂಗ್ ಅಲ್ಲಿ ನಮಗೆ ಬೇಕಾದ ಟೊಮೊಟೊ ಹಣ್ಣುಗಳನ್ನ ಪಡ್ಕೊಳ್ಬಹುದು.